5 ಲಕ್ಷ ಹಣ ಪಡೆಯುವಾಗ ಲೋಕಾಯುಕ್ತ ಬಲೆಗೆ ಬಿದ್ದಿದ್ದಾರೆ ಶಾಸಕ. ಶಿರಹಟ್ಟಿಯ ಬಿಜೆಪಿ ಎಂಎಲ್ಎ ಡಾಕ್ಟರ್ ಚಂದ್ರು ಲಮಾಣಿ ಲಾಕ್ ಆಗಿದ್ದಾರೆ. ಆ ಶಾಸಕರ ಜೊತೆಗೆ ಅವರ ಇಬ್ಬರು ಪಿಎಗಳು ಕೂಡ ಬಂಧನ ಆಗಿದ್ದಾರೆ. ಪಿಎ ಮಂಜುನಾಥ್ ತಳವಾರ್ ಹಾಗೆ ಗುರು ಅವರನ್ನ ವಶಕ್ಕೆ ಪಡೆಯಲಾಗಿದೆ. ಗದಗ ಜಿಲ್ಲೆಯ ಲಕ್ಷ್ಮೇಶ್ವರ ಪಟ್ಟಣದಲ್ಲಿ ಆಗಿರುವಂತಹ ಘಟನೆ ಇದು. ಶಾಸಕರ ಒಡೆತನದ ಬಾಲಾಜಿ ಆಸ್ಪತ್ರೆಯ ಮೇಲೆ ದಾಳಿಯಾಗಿದೆ. ಅಂದರೆ ಅವರದ್ದೇ ಓನ್ ಹಾಸ್ಪಿಟಲ್ ಅದು. ಈ ವೇಳೆ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ದಾರೆ ಶಾಸಕರ ಪಿಎ. ಆಸ್ಪತ್ರೆ ಹಿಂಭಾಗ 1 ಲಕ್ಷ ಹಣ ಬಿಸಾಕಿದ್ರು ಇವರು. ಕಟ್ಟು ಗರಿ ನೋಟುಗಳ ಒಂದು ಕಂತೆ ಇತ್ತು. ಆಸ್ಪತ್ರೆ ಹಿಂಭಾಗದ ಖಾಸಗಿ ಶಾಲಾ ಕಾಂಪೌಂಡ್ನಲ್ಲಿ ಆ ಹಣವನ್ನು ವಶಕ್ಕೆ ಪಡೆಯಲಾಗಿದೆ. ಹಾಗಾದರೆ ಏನಿದು ಕೇಸು? ಗುತ್ತಿಗೆದಾರೊಬ್ಬರಿಂದ 11 ಲಕ್ಷ ಲಂಚಕ್ಕೆ ಈ ಎಂಎಲ್ಎ ಬಿಜೆಪಿ ಎಂಎಲ್ಎ ಡಿಮ್ಯಾಂಡ್ ಮಾಡಿರ್ತಾರೆ. ಸಣ್ಣ ನೀರಾವರಿ ಇಲಾಖೆಯ ಗುತ್ತಿಗೆ ಕಾಮಗಾರಿದು ಕ್ಲಾಸ್ 1 ಕಾಂಟ್ರಾಕ್ಟರ್ ಏನಿದ್ದಾನೆ ಆತ 5 ಲಕ್ಷ ಕೊಡೋಕೆ ಬಂದಿದ್ದ. ಆ ಟೈಮ್ನಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಶಾಸಕರ ಜೊತೆಗೆ ಇಬ್ಬರು ಪಿಎಗಳು ಕೂಡ ಬಂಧನ ಆಗಿದೆ. ಅಲ್ಲದೆ ಆಸ್ಪತ್ರೆ ಮೇಲೂ ಕೂಡ ದಾಳಿ ಮಾಡಿದ್ದಾರೆ. ಪರಿಶೀಲನೆ ಲೋಕಾಯುಕ್ತ ಅಧಿಕಾರಿಗಳು ಮಾಡಿದ್ದಾರೆ. ಒಟ್ಟು 4.50 ಲಕ್ಷ ಅಂದರೆ 4 ಲಕ್ಷ ರೂಪಾಯಿ ಇಸ್ಕೊತಾ ಇದ್ದರು. ಆ ಟೈಮ್ನಲ್ಲಿ ರೇಡ್ ಆಗಿರೋದು. ಮತ್ತು ಇಲ್ಲಿ ಈ ಫಸ್ಟ್ ಟೈಮ್ ಎಂಎಲ್ಎ ಏನಿದ್ದಾರೆ ಚಂದ್ರು ಲಮಾಣಿ ಅಂಥೇಳಿ ನೋಡಿ, ಬಿಜೆಪಿ ನಾಯಕರು ಆತನಿಗೆ ಟಿಕೆಟನ್ನು ಕೊಟ್ಟರು. ಹಿಂದೆ ಮುಂದೆ ನೋಡಲಿಲ್ಲ, ಗೆದ್ದು ಬರ್ತಾರೆ ಅಂಥೇಳಿ. ಆದರೆ ಈಗ ಫ್ರೆಶರ್ ಎಂಎಲ್ಎ ಮಾಡಬಾರದು ಮಾಡಿ ಲಾಕ್ ಆಗಿದ್ದಾರೆ. ನಿಜಕ್ಕೂ ಬಿ ಜೆ ಪಿಯವ್ರಿಗೆ ಇದು ಮುಜುಗರ ಕಾರಣ ಆಗೇ ಆಗುತ್ತೆ. ಯಾರು ಮಾತಾಡ್ತಾರಿಲ್ಲ, ಮೌನ. ವಿಜೇಂದ್ರ ಅವ್ರನ್ನ ಕೇಳಿದರೆ ನನಗೆ ಗೊತ್ತಿಲ್ಲ ಅಂತಾರೆ. ಛಲವಾದಿ ಅವ್ರನ್ನ ಕೇಳಿದ್ರೆ ಇನ್ನು ನೋಡಿಲ್ಲ, ಬಂದ ಮೇಲೆ ಹೇಳ್ತೀವಿ ಅಂತ ಹೇಳ್ತಾರೆ. ಅಂದರೆ ಇದರಿಂದ ಜಾರಿಕೊಳ್ಳುವಂಥ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಬೆಳಗ್ಗೆದ್ದರೆ ಸಾಕು ಕಾಂಗ್ರೆಸ್ನ ಭ್ರಷ್ಟಾಚಾರದ ಬಗ್ಗೆ ಇವರು ಸಾಲು ಸಾಲು ಆರೋಪಗಳನ್ನು ಮಾಡ್ತಾರೆ, ಹೋರಾಟಗಳನ್ನು ಮಾಡ್ತಾರೆ. ಈಗ ಕಾಂಗ್ರೆಸ್ ಸರ್ಕಾರ ಇದ್ದರೂ ಕೂಡ ಬಿ ಜೆ ಪಿ ಎಂಎಲ್ಎ ಪರ್ಸೆಂಟೇಜ್ಗೆ ಅಲ್ಲಿ ಡಿಮ್ಯಾಂಡ್ ಮಾಡಿದರೆ ಅನ್ನೋದು ಗೊತ್ತಾಗ್ತಾ ಇದೆ. ಅಂದರೆ ಕೆಲಸ ಆಗಬೇಕು ಅಂದರೆ ಲಂಚ ಕೊಡಲೇಬೇಕು. ನೋಡಿ, 1 ಕೋಟಿ ಕೆಲಸ ಅದು, ಯಾವುದೋ ಒಂದು ತಡೆಗೋಡೆ ಮಾಡೋದು. ಅದಕ್ಕೆ 11 ಲಕ್ಷ ರೂಪಾಯಿ ಇವರು ಡಿಮ್ಯಾಂಡನ್ನು ಮಾಡಿದರು. 5 ಲಕ್ಷ ರೂಪಾಯಿ ಇಸ್ಕೊಳ್ಳುವಾಗ ರೆಡ್ ಹ್ಯಾಂಡ್ ಆಗಿ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಇವರು ವೈದ್ಯರ ಕೆಲಸ ಮಾಡ್ತಾಯಿದ್ರು, ತಾಲೂಕು ಆಸ್ಪತ್ರೆಯಲ್ಲಿ. ಆಮೇಲೆ ರಾಜೀನಾಮೆ ಕೊಡ್ತಾರೆ ತಮ್ಮ ಸ್ಥಾನಕ್ಕೆ 2021ರಲ್ಲಿ. 23ಕ್ಕೆ ಬಿ ಜೆ ಪಿಯವರು ಇವ್ರನ್ನ ಗುರುತಿಸ್ತಾರೆ. ಅಂದರೆ 21ರಲ್ಲಿ ಗುರುತಿಸಿದರು. ಅದಾದ ಮೇಲೆ ಇವ್ರಿಗೆ ಟಿಕೆಟ್ ಕೊಡ್ತಾರೆ, ನಂಬಿಕೆ ಇಟ್ಕೊಂಡು ಒಳ್ಳೆ ವ್ಯಕ್ತಿಯಪ್ಪ ಡಾಕ್ಟ್ರು ಅಂತೇಳಿ. ಆದರೆ ಡಾಕ್ಟ್ರು ಈಗ ಭ್ರಷ್ಟ ಅಂತ ಕರೆಸ್ಕೊಳ್ತಾ ಇದ್ದಾರೆ. ನೋಡಿ, ಆ ಕ್ಷೇತ್ರದ ಜನ ಅವ್ರನ್ನ ಓಟ್ ಹಾಕಿ ಏನು ಗೆಲ್ಲಿಸಿದ್ರಲ್ವ, ಎಲ್ಲ ಹೋಯ್ತೀಗ. ಹೊಳೆಯಲ್ಲಿ ಹುಣಸೆಹಣ್ಣು ತೊಳೆದಂಗೆ ಆಯಿತು. ಯಾಕಂದರೆ ಭಾಳ ಪ್ರಾಮಾಣಿಕ, ನಿಷ್ಠಾವಂತ ಅಂತ ಅಂದ್ಕೊಂಡಿದ್ರು ಶಿರಹಟ್ಟಿ ಜನ ಈ ಲಮಾಣಿಯವ್ರನ್ನ. ಆದರೆ ಈಗ ನೋಡಿ, ರೆಡ್ ಹ್ಯಾಂಡಾಗಿ ಸಿಕ್ಕಾಕೊಂಡಿದ್ದಾರೆ. ಇನ್ಯಾವ ಮುಖ ಇಟ್ಕೊಂಡು ಕ್ಷೇತ್ರಕ್ಕೆ ಹೋಗ್ತಾರೆ ಇವರು? ನಮ್ಮ ಜನನೂ ಹಾಗೆ ಬಿಡಿ, ದಡ್ರೆ ಕೊಲೆ ಮಾಡಲಿ, ಅತ್ಯಾಚಾರ ಮಾಡಲಿ ಅಥವಾ ಭ್ರಷ್ಟಾಚಾರ ಮಾಡಲಿ, ಮತ್ತು ಅವ್ರಿಗೆ ಕೈ ಮುಗಿತಾರೆ, ಸಲಾಮ್ ಹೊಡಿತಾರೆ, ಅವ್ರಿಗೆ ತಲೆ ಬಾಗ್ತಾರೆ, ಅದ್ದೂರಿ ಮೆರವಣಿಗೆ ಮಾಡ್ತಾರೆ. ಈಗ ಅವರು ಕಾನೂನಾತ್ಮಕವಾಗಿ ಏನೂ ಆಗೋದಿಲ್ಲ, ಅಷ್ಟೊಂದೇನು ಪರಿಣಾಮ ಬೀರೋದಿಲ್ಲ. ಆದರೆ ಜನರು ಮುಂದಿನ ದಿನಗಳಲ್ಲಿ ಆಯ್ಕೆ ಮಾಡಿಕೊಳ್ಳುವಾಗ ಎಂಥ ಒಬ್ಬ ವ್ಯಕ್ತಿಯನ್ನು ಆಯ್ಕೆ ಮಾಡಬೇಕು ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು. ಹಾಗಾಗಿನೇ ಈಗ ಬಿ ಜೆ ಪಿ ನಾಯಕರು ಡ್ಯಾಮೇಜ್ ಕಂಟ್ರೋಲ್ ಮಾಡುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಆದರೆ ಆಗ್ತಾ ಇಲ್ಲ. ಅವರು ಲಾಕ್ ಆಗ್ತಿದ್ದಾರೆ. ಮಾಧ್ಯಮದವರು ಕೇಳಿದಂತಹ ಪ್ರಶ್ನೆಗಳಿಗೆ ಉತ್ತರ ಕೊಡೋಕ್ಕೆ ಬರ್ತಾ ಇಲ್ಲ ಅವರು. ಮೌನಂ ಶರಣಂ ಗಚ್ಚಾಮಿ ಅಂತ ಹೋಗ್ತಾ ಇದ್ದಾರೆ. ಬಾಯಿಗೆ ಉತ್ತರನೇ ಬರ್ತಾ ಇಲ್ಲ ಅವ್ರಿಗೆ. ಅದೇ ಕಾಂಗ್ರೆಸ್ ಸರ್ಕಾರದ ಇಲಾಖೆಗಳ ಬಗ್ಗೆ, ಪರ್ಸೆಂಟೇಜ್ಗಳ ಬಗ್ಗೆ ಗುತ್ತಿಗೆದಾರರು ಮೊನ್ನೆ ಒಂದು ಆಡಿಯೋ ಬಂದಿತ್ತು. ಅವಾಗ ಏನು ಮಾಡಿದರು, ಇಷ್ಟು % ಹೋಗ್ತಾ ಇದೆ, ಅಬಕಾರಿ ಇಲಾಖೆಯಲ್ಲಿ ಇಷ್ಟು ಅವ್ಯವಹಾರ ಆಗಿದೆ, 1000 ಕೋಟಿ ಆಗಿದೆ ಅಂತೇಳಿ. ಈಗ ಕಾಂಗ್ರೆಸ್ನವ್ರಿಗೆ ಒಂದು ದೊಡ್ಡ ಅಸ್ತ್ರ ಸಿಕ್ಕಂತಾಯ್ತು ಈಗ ಬಿ ಜೆ ಪಿ ವಿರುದ್ಧ.